ಶಿರಾಲಿ ತಟ್ಟಿಹಕ್ಕಲಿನ ದುರಂತ, ಕಣ್ಣೀರಿಟ್ಟ ಸಚಿವ ಮಂಕಾಳ ವೈದ್ಯ. ಮೃತರ ಮಕ್ಕಳ ಶಿಕ್ಷಣ, ಬದುಕುಳಿದವರ ಚಿಕಿತ್ಸೆಯ ಹೊಣೆ ಹೊತ್ತ ಮಾನವೀಯ ನಾಯಕ. ಭಟ್ಕಳ ತಾಲೂಕಿನ ಶಿರಾಲಿ ತಟ್ಟಿಹಕ್ಕಲಿನ ಹೊಳೆಯಲ್ಲಿ ಸಂಭವಿಸಿದ ಹೃದಯ ವಿದ್ರಾವಕ ದುರಂತ ಇಡೀ ಕರಾವಳಿಯನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಈ ಭೀಕರ ದುರಂತದಲ್ಲಿ 11 ಮಂದಿ ದುರ್ಮರಣಕ್ಕೀಡಾಗಿದ್ದು, ಭಟ್ಕಳ ತಾಲೂಕಿನ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಬಿಭತ್ಸ, ದುಃಖಕರವಾದ, ಮನಕಲುಕುವ ಘಟನೆ ಎಂದು ಜನರು ಕಣ್ಣೀರಿಟ್ಟಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಮಂಕಾಳ ವೈದ್ಯರು ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಧೈರ್ಯ ತುಂಬುವ ವೇಳೆ ಭಾವುಕರಾಗಿ ಕಣ್ಣೀರು ಸುರಿಸಿದರು. ಈ ಕುಟುಂಬಸ್ಥರ ಆಕ್ರಂದನ ಕಂಡ ಸಚಿವರು ಕೆಲಕಾಲ ಮಾತು ಬಾರದೆ ಮೌನದಲ್ಲಿ ನಿಂತ ದೃಶ್ಯ ಎಲ್ಲರ ಮನ ಕಲಕುತ್ತಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಇಂತಹ ಘಟನೆ ನಮ್ಮ ಭಟ್ಕಳ ಇತಿಹಾಸದಲ್ಲೇ ತುಂಬಾ ದುರಂತಮಯವಾದದ್ದು. ಮೃತರ ಕುಟುಂಬಗಳ ನೋವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು ಆ ಭಗವಂತ ಅವರಿಗೆ ನೀಡಲಿ. ಮುಂದೆ ಇಂತಹ ಘಟನೆ ನಡೆಯದಿರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಭಾವುಕರಾದರು. ಫಸ್ಟ್ ಟೈಮ್ ನಡೆದಿದ್ದು, ಈ ಥರ ಯಾವುದೂ ಆಗಲಿಲ್ಲ, ಎಲ್ಲೂ ಆಗಲಿಲ್ಲ, ಈ ಜಿಲ್ಲೆಯಲ್ಲೇ ಆಗಲಿಲ್ಲ. ಭಾಳ ನೋವಾಗ್ತಾ ಇದೆ. ಯಾಕೆಂದರೆ ಏನು ವೃತ್ತಿ ಜೀವನ ಅಥವಾ ಅವರು ಏನು ತಿನ್ನಲಿಕ್ಕೋಸ್ಕರ ತೆಗಿಲಿಕ್ಕೆ ಹೋಗಿ ಈ ಥರ ಆಗ್ತದೆ ಅನ್ನೋದು ಯಾರಿಗೂ ಯೋಚನೆಯೂ ಮಾಡಲಿಲ್ಲ, ಅಥವಾ ಇನ್ನೊರಿಗೆ ಆಗಿದ್ದಿಲ್ಲ. ಒಂದೇ ಕುಟುಂಬದ್ದು ಎಲ್ಲ ಒಂದೇ ಕುಟುಂಬ ಅಂದ್ರೂ ತೊಂದರೆ ಇಲ್ಲ, ಎಲ್ಲ ಸಂಬಂಧಿಕರು 8 ಜನ ಅಂತೂ ಒಂದೇ ಮನೆಯವರು, ಬಾಕಿ 3 ಜನ ಬೇರೆ ಬೇರೆ ಮನೆ. ಆದರೆ ಎಲ್ಲರೂ ಸಂಬಂಧಿಕರು, ಅಕ್ಕಪಕ್ಕದವರು ಒಂದೇ ಕಡೆ. 3 ಜನ ಸೇಫ್ ಆಗಿದ್ದಾರೆ, 2 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಬಂದಿದ್ದೇನೆ, ನಾನು ಮೊನ್ನೆನೇ ನೋಡಿ ಬಂದಿದ್ದೇನೆ. ಬೇರೆ 2 ಜನಕ್ಕೆ ಏನೂ ತೊಂದರೆ ಇಲ್ಲ, ಆರಾಮಿದ್ದಾರೆ. ಅವ್ರಿಗೆ ಮತ್ತೆ ಧೈರ್ಯ ಹೇಳಿ ಬಂದಿದ್ದೇವೆ, ಎಷ್ಟು ಖರ್ಚಾಗಲಿ ಡಾಕ್ಟರ್ಗೆ ಮಾತಾಡಿ ಎಷ್ಟು ಖರ್ಚಾಗಲಿ ನಾವು ನೋಡ್ಕೊಡ್ತೇವೆ, ನಮ್ಮ ಸರ್ಕಾರ ನೋಡ್ಕೊಡ್ತೇವೆ, ಇಲ್ಲ ನಾವು ನೋಡ್ಕೊಡ್ತೇವೆ, ಅಂಥದ್ದೇನು ಸಮಸ್ಯೆ ಇಲ್ಲ, ದುಡ್ಡಿನ ಸಮಸ್ಯೆ ಅಂತದ್ದು ಇಲ್ಲ, ಅದು ಸರಿ ಮಾಡಿ ಅಂತ ಹೇಳಿದ್ದೇವೆ. ಇವರಿಗೂ ಹಾಗೆ ನಾವು ಎಷ್ಟೇ ಪರಿಹಾರ ಕೊಟ್ಟರು ಅದು ನಮಗೆ ನೋವಾಗ್ತಾ ಇದೆ. ಎಷ್ಟೇ ಕೊಟ್ಟರು ಅದು ಸರಿದೂಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತೇ ಬಾಡಿ ಸಿವಿಲ್ ಆಗಿತ್ತು, ಅದೊಂದು ಟೆನ್ಷನ್ ಇತ್ತು. ರಾತ್ರಿ ಸಿಕ್ಕಿದ್ರಿಂದ ಎಲ್ಲನೂ ಇವತ್ತು ಬೆಳಿಗ್ಗೆ ಸಿಕ್ಕಿ ಒಂದೇ ಸಲ ಭಾಳ ಬೇಜಾರದಲ್ಲಿದ್ರು. ಮತ್ತೆ ಏನಾದರೂ ವ್ಯತ್ಯಾಸ ಆಗ್ತದೆ ಅನ್ನೋದು ಸಮುದ್ರ ಎಲ್ಲ ರೀತಿ ಏನು ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನದಲ್ಲಿ ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ತಂದೆ ತಾಯಿ ಇಬ್ಬರು ಕಳ್ಕೊಂಡಂಥ ಮಕ್ಕಳಿದ್ದಾರೆ. ಅವ್ರ ಮಕ್ಕಳಿಗೆ ನಾವು ಸಂಪೂರ್ಣವಾದಂಥ, ನಾವು ವೈಯಕ್ತಿಕವಾಗಿಯೂ ನಾನು ಅವ್ರ ಜೊತೆ ನಿಲ್ತೇನೆ. ಸರ್ಕಾರದಿಂದ ಏನೇನು ಸಿಗ್ತದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಾರೇ ಓದುವಂಥವ್ರು ಇದ್ರೆ ಅವ್ರು ಏನು ಓದ್ತಾರೆ, ಎಲ್ಲಿವರೆಗೆ ಓದ್ತಾರೆ, ಅವ್ರಿಗೆ ಸಂಪೂರ್ಣವಾದಂಥ ಖರ್ಚನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಒಂದೇ ಸ್ಕೂಲ್ ಇದೆ, ಇಲ್ಲಾಂದ್ರೆ ಬೇರೆ ಕಡೆ ಇರ್ತಾರೆ ಅಂದ್ರೆ ನಾವು ಅದನ್ನು ಭರಿಸುವಂಥ ಕೆಲಸವನ್ನು ಮಾಡ್ತೇವೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು, ಸಾಧ್ಯ ಇದೆ ಅಂದರೆ ಎಷ್ಟೇ ಖರ್ಚಾದರೂ ಬದುಕ್ತಾರೆ ಅನ್ನೋದಿದ್ರೆ ನಾವು ಬದುಕುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ ಇದು ಯಾಕೆಂದ್ರೆ ಜಾಗೃತಿಯಿಂದ ಹೋಗ್ತಾರೆ. ಈಗ ಹೇಗೆ ವ್ಯತ್ಯಾಸ ಆಯಿತು ಅಂದರೆ ಅದನ್ನು ಅಧಿಕಾರಿಗಳಿಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡುವಂಥದ್ದು. ಅಥವಾ ಅವರಿಗೆ ಇದು ತೆಗೆಯುವುದಿಲ್ಲ, ತೆಗಿಬಾರ್ದು ಅನ್ನಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದು ಸಂಪ್ರದಾಯ. ಪ್ರತಿ ವರ್ಷ ಅದು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಜಾಸ್ತಿ, ಅದರಲ್ಲೂ ಮೇದಲ್ಲಿ ಜಾಸ್ತಿ. ಅಮಾವಾಸ್ಯೆ ಹುಣ್ಣಿಮೆಗೆ ನೀರು ಕೆಳಗೆ ಹೋದಾಗ ಹೋಗ್ತಾರೆ, ಮೇಲೆ ಬರೋದ್ರೊಳಗೆ ಬರುವಂಥದ್ದು. ಈಗ DC ಅವ್ರು ಇರ್ಬೋದು, SP ಅವ್ರು ಇರ್ಬೋದು, ಎಲ್ಲರೂ ಅವರವರ ಏನು ಹೇಗೆ ಆಯಿತು ಏನು ಪರಿಶೀಲನೆ ಮಾಡಿ ಮುಂದಿನ ದಿನದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳಿಕ್ಕೆ ನಮ್ಮ ಸರ್ಕಾರದಿಂದ ನಾವು ಬದ್ಧರಾಗಿದ್ದೇವೆ. ದುರಂತದಲ್ಲಿ ಮೃತಪಟ್ಟವರ ಮಕ್ಕಳ ಭವಿಷ್ಯ ಕತ್ತಲಾಗಬಾರದು ಎಂಬ ಉದ್ದೇಶದಿಂದ ಅವರ ಸಂಪೂರ್ಣ ವಿದ್ಯಾಭ್ಯಾಸದ ಹೊಣೆಯನ್ನು ತಾವು ವಹಿಸಿಕೊಳ್ಳುವುದಾಗಿ ಸಚಿವರು ಘೋಷಿಸಿದರು. ಅಲ್ಲದೆ ದುರಂತದಲ್ಲಿ ಗಾಯಗೊಂಡು ಬದುಕುಳಿದವರ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಕೂಡ ತಾವೇ ಭರಿಸುವುದಾಗಿ ಭರವಸೆ ನೀಡಿದರು. ಸಚಿವರ ಈ ಮಾನವೀಯ ಘೋಷಣೆ ಸ್ಥಳದಲ್ಲಿದ್ದ ಜನರನ್ನು ಕಣ್ಣೀರಲ್ಲಿ ಮುಳುಗಿಸಿತು.
ಇಂದು ನಡೆದ ಮೃತರ ಅಂತ್ಯಕ್ರಿಯೆಯಲ್ಲಿ ಸಹ ಸಚಿವರು ಭಾಗವಹಿಸಿ ಮೃತರಿಗೆ ಅಂತಿಮ ನಮನ ಸಲ್ಲಿಸಿದರು. ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಕುಟುಂಬಸ್ಥರನ್ನು ಸಮಾಧಾನಪಡಿಸಿದ ಸಚಿವರು ನೋವಿನ ಕ್ಷಣದಲ್ಲಿ ಸರ್ಕಾರ ಮತ್ತು ಸಮಾಜ ನಿಮ್ಮೊಂದಿಗಿದೆ ಎಂದು ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರವರು ಹಾಜರಿದ್ದು ಪರಿಸ್ಥಿತಿಯ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ನೆರವು ಒದಗಿಸುವ ಸೂಚನೆ ನೀಡಿದರು. ಶಿರಾಲಿ ತಟ್ಟಿಹಕ್ಕಲಿನ ಈ ದುರಂತ ಇಡೀ ಭಟ್ಕಳ ತಾಲೂಕಿಗೆ ಎಂದಿಗೂ ಮರೆಯಲಾರದ ನೋವಿನ ಅಧ್ಯಾಯವಾಗಿಯೇ ಉಳಿದು ಹೋಗಿದ್ದು, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಜನರು ಪ್ರಾರ್ಥಿಸುತ್ತಿದ್ದಾರೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ. Ano